ಡಾಕ್ಟರ್ ಸರೋಜಾದೇವಿಯವರು ನಮ್ಮನ್ನಗಲಿ ಇವತ್ತಿಗೆ 11 ದಿನ ಕಳೆದಿದೆ. ಬೆಂಗಳೂರಿನ ಅವರ ನಿವಾಸದಲ್ಲಿ ಇವತ್ತು ಪುಣ್ಯತಿಥಿ ಕಾರ್ಯವನ್ನು ನೆರವೇರಿಸಲಾಯಿತು. ಈ ಪುಣ್ಯತಿಥಿ ಕಾರ್ಯದಲ್ಲಿ ಅವರ ಸ್ನೇಹಿತರು, ಕುಟುಂಬಸ್ಥರು, ಸ್ಯಾಂಡಲ್ವುಡ್ನ ಹಲವರು ಕೂಡ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸರೋಜಾದೇವಿಯವರನ್ನು ನೆನಪು ಮಾಡಿಕೊಳ್ಳುವಂತಹ ಕೆಲಸ ಕೂಡ ಆಯಿತು. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬಿ ಸರೋಜಾದೇವಿ 11ನೆಯ ದಿನದ ಪುಣ್ಯತಿಥಿ. 11ನೆಯ ದಿನದ ಕಾರ್ಯ, ಕುಟುಂಬಸ್ಥರು ಭಾಗಿ, ಚಿತ್ರರಂಗದ ಗಣ್ಯರು ಭಾಗಿ, ಪೂಜೆ ಸಲ್ಲಿಕೆ. ಸ್ಯಾಂಡಲ್ವುಡ್ನ ಹಿರಿಯ ನಟಿ, ಅಭಿನಯ ಸರಸ್ವತಿ ಅಂತಾನೆ ಖ್ಯಾತಿ ಪಡೆದಿದ್ದ ನಟಿ ಸರೋಜಾದೇವಿ ಅಗಲಿಕೆಗೆ 11 ದಿನಗಳು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಯೇ ಅವರ ಪುಣ್ಯತಿಥಿ ಕಾರ್ಯವನ್ನ ಕುಟುಂಬಸ್ಥರು ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ನಟರು, ನಟಿಯರು ಹಾಗೂ ಕುಟುಂಬಸ್ಥರು, ಕುಟುಂಬದ ಆಪ್ತರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಸರೋಜಾದೇವಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಟ ನಟಿಯರು ಭಾವುಕರಾದರು. ಸಮಾರಾಧನೆಯಲ್ಲಿ ಭಾಗಿಯಾದ ನಟ ಉಪೇಂದ್ರ ಬಳಿಕ ಮಾತನಾಡಿದರು. ವಿಷ್ಣುವರ್ಧನ್ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಹಾಗೆ ಬಿ ಸರೋಜಾದೇವಿ ಅವರ ಹೆಸರಲ್ಲಿ ಪ್ರಶಸ್ತಿ ಆಗಬೇಕು. ಎ ಸಿನಿಮಾ ಸೆನ್ಸಾರ್ ಆಗೋದಿಲ್ಲ ಅನ್ನೋ ಟೈಮ್ನಲ್ಲಿ ಸಪೋರ್ಟ್ ನನಗೆ ಮಾಡಿದವರು. ಎ ಸಿನಿಮಾವನ್ನ ಮೆಚ್ಚಿ ಹೊಗಳಿದ ಮೊದಲಿಗರು ಸರೋಜಮ್ಮ. ಎ ಪಿಕ್ಚರ್ಗೆ ಪ್ರೋತ್ಸಾಹ ನೀಡದೇ ಇದ್ದಿದ್ದರೆ ಇವತ್ತು ನಾನು ಹೀರೋ ಆಗಿರೋಕೆ ಅವಕಾಶ ಇರ್ತಿರ್ಲಿಲ್ಲ ಅಂತ ನೆನಪಿಸಿಕೊಂಡ್ರು. ಈಗ ರಾಜ್ಕುಮಾರ್ ಅವರ ಪ್ರಶಸ್ತಿ, ವಿಷ್ಣು ಸರ್ ಪ್ರಶಸ್ತಿ, ಈ ತರ ಎಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿಗಳಿದೆಯಲ್ಲ, ಅದೇ ತರ ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ. ಅವರು ಎ ಪಿಕ್ಚರ್ ಸೆನ್ಸಾರೇ ಮಾಡಕ್ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗ್ ಕರೆದಿದ್ದ ರೀತಿನೇ ಆಶ್ಚರ್ಯ. ಎದ್ ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನ್ ಪಿಕ್ಚರ್ ಮಾಡಿದಿರ ಅಂತ ಫಸ್ಟ್ ಎ ಪಿಕ್ಚರ್ ಹೊಗಳಿದಂತ ಮಹಾತಾಯಿ ಅವರು. ಬಳಿಕ ಸರೋಜಾದೇವಿ ಅವರ ಪುತ್ರ ಗೌತಮ್ ಮಾತನಾಡಿ, ಸರೋಜಮ್ಮ ಅವರಿಗೆ ಇಂಡಸ್ಟ್ರಿ ಬಗ್ಗೆ ಯಾವಾಗಲೂ ಕೂಡ ಗೌರವವಿತ್ತು. ಕೊನೆ ಘಳಿಗೆಯಲ್ಲಿ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಮಲ್ಲೇಶ್ವರಂ ರಸ್ತೆಗೆ ಹೆಸರು ಇಡೋಕೆ ಚರ್ಚೆ ನಡೀತಾ ಇದೆ. ಈ ನಿರ್ಧಾರಕ್ಕೆ ಕುಟುಂಬದ ಸ್ವಾಗತವಿದೆ. ಮ್ಯೂಸಿಯಂ ತರ ಏನಿಲ್ಲ, ಮಣ್ಣು ಮಾಡಿದ ಜಾಗದಲ್ಲಿ ಮೆಮೋರಿಯಲ್ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ ಅಂತ ಹೇಳಿದ್ರು. ಇಂಡಸ್ಟ್ರಿ ಬಗ್ಗೆ ಅವ್ರು ಯಾವಾಗೂ ಗೌರವನೇ. ಮೈಗೆ ಹುಷಾರಿಲ್ಲದೆ ಸ್ವಲ್ಪ ಅಷ್ಟು ಆಕ್ಟಿವ್ ಆಗಿ ಇರಲಿಲ್ಲ. ಈ ಮಲ್ಲೇಶ್ವರಂ ಅಲ್ಲೇ ಒಂದು ರಸ್ತೆಗೆ ಹೆಸರಿಡಬೇಕು ಅಂತ ಇದ್ದಾರೆ. ಮ್ಯೂಸಿಯಂ ಮಾಡೋ ಪ್ಲಾನ್ಸ್ ಅಂತ ಇಲ್ಲ, ಬಟ್ ಅಲ್ಲಿ ನಾವು ಮಣ್ಣು ಮಾಡಿರೋ ಕಡೆ ಒಂದು ಮೆಮೋರಿಯಲ್ ತರ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸರೋಜಾದೇವಿ ಅವರ ವೈಕುಂಠ ಸಮಾರಾಧನೆಯಲ್ಲಿ ಹಿರಿಯ ನಟಿಯರಾದ ಸುಮಲತಾ ಅಂಬರೀಶ್, ಜಯಮಾಲಾ, ಶ್ರುತಿ, ಹೇಮಾ ಚೌಧರಿ, ಮಾಳವಿಕಾ ಅವಿನಾಶ್ ಮುಂತಾದ ನಟಿಯರು ಹಾಗೂ ನಟ ರವಿಶಂಕರ್ ಗೌಡ, ರಾಕ್ಲೈನ್ ವೆಂಕಟೇಶ್ ಭಾಗಿಯಾಗಿದ್ದರು. ಧನು ಎಲಗಚ್ಚ, ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.